ಜೈ ಭೀಮ್. ನನ್ನ ಹೆಸರು ಮಲ್ಲೇಶ್ ಅಂತಂದು. ಒಂದು ಸಮಾಜದ ದಲಿತ ಮತ್ತು ಹಿಂದುಳಿದ ವರ್ಗದ ಸಮಾಜದ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ವಿಶೇಷವಾಗಿ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ನಜರಾಪುರ ಗ್ರಾಮ ಅಂತಕ್ಕಂಥ ಈ ಗ್ರಾಮದಿಂದ ನಿಯರೆಸ್ಟ್ ಬಂದು ಇಲ್ಲಿ ಜಸ್ಟ್ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ ಇದೆ. ಈ ಗುಡ್ಡದಲ್ಲಿ ಪಕ್ಕದಲ್ಲಿ ದಬ್ದಬಿದೆ ಇಲ್ಲಿ ಫಾಲ್ಸ್ ಅಂತಂದು. ಸೊ ಹತ್ರ ಇಲ್ಲಿ ಬಂದಾಗ ಇಲ್ಲಿ ಸುಮಾರು 8 ಇಲ್ಲ 10 ವರ್ಷದ ಕೆಳಗಡೆ ಒಂದು ಬುದ್ಧನ ಅವಶೇಷ ಸಿಕ್ಕಿದೆ. ಇಲ್ಲಿ ನಜರಾಪುರ ಗ್ರಾಮದ ಗ್ರಾಮಸ್ಥರಿಗೆ ಅದರಿಂದ ಒಂದು ಬುದ್ಧನ ಅವಶೇಷ ಅಂದರೆ ಬುದ್ಧನ ಮೂರ್ತಿ ಸಿಕ್ಕಿದೆ. ಅದನ್ನೆಲ್ಲ ನೋಡಿರ್ತಕ್ಕಂಥ ಒಂದು ಗ್ರಾಮಸ್ಥರು ಇಲ್ಲೇ ಇರ್ತಕ್ಕಂಥ ಒಂದಿಷ್ಟು ಮೆಡಿಟೇಷನ್ ಮಾಡೋದಾಗಲಿ, ಬುದ್ಧನ ಒಂದಿಷ್ಟು ಅಂಗಳ ಮಾಡ್ಕೊಂಡು ಜಾಗ ಸ್ವಲ್ಪ ಸ್ವಚ್ಛ ಮಾಡಿ ಗಿಡಗಳನ್ನು ನೆಟ್ಟಿ, ಬೋಧಿಸತ್ವದ ಗಿಡಗಳನ್ನು ಸುತ್ತಮುತ್ತೆಲ್ಲ ನೆಟ್ಟಿ, ಆಮೇಲೆ ಇಲ್ಲಿ ಬುದ್ಧನ ಏನಂದ್ರೆ ಗೋಪುರವನ್ನು ಸಣ್ಣದಾಗಿ ಕಟ್ಕೊಂಡಿದ್ರು. ಅದು ಬುದ್ಧನ ಒಂದು ಮೂರ್ತಿ ಇಟ್ಬಿಟ್ಟು ಈಗ ಅಂಥ ಮೂಮೆಂಟ್ನಾಗಿ ಸಾಮಾನ್ಯವಾಗಿ ಮುಂಜಾನೆ ಅಥವಾ ಸಾಯಂಕಾಲ ಯಾವಾಗ ಟೈಮ್ ಸಿಕ್ಕಾಗೆಲ್ಲ ಬಂದ್ಬಿಟ್ಟು ಒಂದಿಷ್ಟು ಎಲ್ಲ ಮೆಡಿಟೇಷನ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಸೊ ಇಂಥ ಸಮಯದಲ್ಲಿ ಏಕಾಏಕಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ಸುನಿಲ್ ಕುಮಾರ್ ಅಂತಕ್ಕಂಥವರು ಆಫೀಸರ್ ಅವರು ಬಂದು ವಿತೌಟ್ ಇಂಟಿಮೇಷನ್ ಕೊಡಲಾರ್ದೆ ಡೈರೆಕ್ಟಾಗಿ ಅವರು ಏನು ವಿಷಯ ಅಂತ ಕೇಳಿದಾಗ ಏನೂ ಮಾತಾಡಲಿಲ್ಲ ನಮಗೆ ನಿನ್ನೆ ಬಂದಾಗ. ಸೊ ಅದನ್ನೆಲ್ಲ ನಾವು ಕೇಳ್ಬಿಟ್ಟು ಏನು ಸರ್ ಅಂತಂದ್ರೆ ಏನಿಲ್ಲ, ನಾವೆಲ್ಲ ಸ್ವಲ್ಪ ಗಿಡ ನೆಟ್ಟಕ್ಕೆ ಬಂದಿದ್ವಿ ಹಂಗ್ಬಿಟ್ಟು ಇದನ್ನು ಮಾತಾಡಿದ್ರು. ಇನ್ನು ಗಿಡ ನೆಡ್ತಾ ಇದ್ದೀವಿ ಎಲ್ಲ ಈ ಕಡೆ ಅಂತಂದು ಹೇಳಿದಾಗ ನಾವು ಇದೇ ಇರ್ಬೋದೇನಂತಂದು ನಾವು ಸುಮ್ಮನೆ ಇದ್ಬಿಟ್ಟು ಓದ್ಬಿಟ್ವಿ. ಬಂದು ಸಾಯಂಕಾಲವರೆಗೆ ಸುಮಾರು 4 ಗಂಟೆ 5 ಗಂಟೆ ಒಳಗಡೆ ಎಲ್ಲ ಬುದ್ಧನ ಟೋಟಲಿ ಒಂದು ಗೋಪುರವನ್ನು ನೆಲಸಮಗೊಳಿಸಿದ್ದಾರೆ. ಮತ್ತು ನೋಡ್ಕೊಳ್ಳಿ, ನೆಲಸಮಗೊಳಿಸಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಈ ಜಾಗ, ಪ್ರತಿಯೊಂದು ಜಾಗ ಏನಿದೆ ನೋಡಿ, ಈ ಜಾಗದಲ್ಲಿ ಕೂಡ ಕಾಲಿಡಬಾರ್ದು ತೆಗ್ಗುಗಳನ್ನ ತೋಡಿದ್ದಾರೆ. ಒಟ್ಟ ಇಲ್ಲಿ ನಡೆದಾಡೋಕ್ಕೆ ಆಗಿರಬಾರ್ದು, ಅಂದರೆ ಈ ಜಾಗಕ್ಕೆ ನಾವು ಮತ್ತೆ ಎಂಟ್ರಿ ಕೊಡಬಾರ್ದು. ಸೊ ಇಂಥ ಏನಂತಾರಲ್ಲ, ಮನುವಾದಿ ಇರ್ತಕ್ಕಂಥ ಸುನೀಲ್ ಕುಮಾರ್ ಅಂತ ಅವ್ರ ಮೇಲೆ ಇಮಿಡಿಯೇಟ್ಲಿ ಒಂದು FIR ಆಗಬೇಕು. ದಯವಿಟ್ಟು ಎಲ್ಲರೂ ಸ್ವಲ್ಪ ಇದನ್ನು ಎಚ್ಚೆತ್ತುಕೊಳ್ಳಿ. ಮುಂದಿನ ದಲಿತ ಸಂಘಟನೆ ಮತ್ತು ಬುದ್ಧನ ಅನುಯಾಯಿಗಳು ಇಲ್ಲಿ ಆಗಿದೆ. ಮತ್ತು ಇನ್ನೊಂದು ವಿಶೇಷವಾಗಿ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಇದೆ. ಈ ಫಾರೆಸ್ಟ್ನಲ್ಲಿ ಮಿನಿಮಮ್ 8 ಇಲ್ಲ 9 ಒಂದು ದೇವಸ್ಥಾನಗಳಿವೆ. ಅದು ಕ್ರೈಸ್ತ ಇರ್ಬೋದು, ಬುದ್ಧ ಹಿಂದೂ ಇರ್ಬೋದು, ಬೇರೆ ಇರ್ಬೋದು, ಮುಸ್ಲಿಂ ಇರ್ಬೋದು. ಸೊ ಅದನ್ನೆಲ್ಲ ಕಿತ್ತಾಕ್ಲಾರ್ದೆ ಈ ಬುದ್ಧನ ಒಂದು ಶಿಲೆಯನ್ನು ಏನಕ್ಕೆ ನೀವೆಲ್ಲ ನೆಲಸಮಗೊಳಿಸಿದ್ರಿ? ನೀವು ಇದು ಮನವಾದದ ಒಂದು ಮನಸ್ಥಿತಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಸುನಿಲ್ ಕುಮಾರ್ ಅವರೇ, ದಯವಿಟ್ಟು ಈ ಕೆಲಸ ಭಾಳ ಮಾಡಬಾರ್ದಿತ್ತು, ಮಾಡಿದಿರ ನೀವು. ಮುಂದೊಂದು ದಿನ ಇದು ಭಾಳ ದೊಡ್ಡದಾಗಿ ಪರಿಣಾಮ ಹೊಂದುತ್ತದೆ. ಇನ್ನು ಮುಂದೆ ನಿಮ್ಮ ಮೇಲೆ ನಾವು FIR ಮಾಡೋಕ್ಕೆ ನಾವು ಮುಂದಿನ ಕೆಲಸವನ್ನು ನಾವು ಮಾಡ್ತೇವೆ. ಇದೆಲ್ಲ ಯಾವ ರೀತಿ ಇದೆ ಅಂತಂದು ನಿಮ್ಗೆ ಇನ್ನೂ ಸ್ವಲ್ಪ ಅದ್ರ ಪರಿಚಯನ ಗೊತ್ತಾಗ್ಬಿಡುತ್ತದೆ, ಯಾವ ರೀತಿ ಅದನ್ನು ಧ್ವಂಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇದೆಲ್ಲ ನಾವೆಲ್ಲ ಕಷ್ಟ ಬಿದ್ದುಬಿಟ್ಟು ಎಲ್ಲ ಒಂದಿಷ್ಟು ಕಲ್ಲುಗಳನ್ನ ತಂದು 8-10